ನಾನು ಇಷ್ಟೇ ಬಯಸ್ತೇನೆ, ಈ ಮಂಡ್ಯ ಭಾಗ ಎಲ್ಲಕ್ಕಿಂತ ಸ್ವತಂತ್ರ ಪೂರ್ವದಲ್ಲಿ 600-700 ವರ್ಷದ ಹಿಂದೆನೇ ನೀರಾವರಿ ಆಗಿರುವಂಥದ್ದು, ನಾಡಿಗೆ ಅನ್ನ ಕೊಟ್ಟಿರುವಂಥದ್ದು, ನಾಡಿಗೆ ಸಕ್ಕರೆ ಕೊಟ್ಟಿರುವಂಥದ್ದು, ಇಲ್ಲಿಯ ರೈತರ ಕಾವೇರಿಯ ನೀರಿನ ಜೊತೆಗೆ, ಇದು ಲೋಕಪಾವನಿ ನದಿ, ಇದು ಕಾವೇರಿಯ ನೀರಿನ ಜೊತೆಗೆ ಆ ರೈತರ ಲಕ್ಷಾಂತರ ಜನ ರೈತರ ಸಾವಿರಾರು ವರ್ಷದ ಬೆವರಿನ ಹನೆ ಇದರಲ್ಲಿ ಸೇರಿದೆ. ಈ ಭೂಮಿ ತಾಯಿ ಬಂಗಾರದ ಬೆಳೆಯನ್ನ ಕೊಟ್ಟಿದ್ದಾಳೆ. ಇದರ ಒಂದು ಸಂಪೂರ್ಣವಾಗಿರುವಂತ ಆ ಶಕ್ತಿ ಎಲ್ಲೂ ಕೂಡ ಕುಂದಬಾರದು ಅಂತ ನನ್ನ ಆಸೆ. ಅದು ಹಂಗೇ ಮುಂದುವರಿಬೇಕು. ನಿಸರ್ಗ ದತ್ತವಾಗಿರುವಂತದ್ದು ಶಾಶ್ವತವಾಗಿರ್ತದೆ. ನಿಸರ್ಗ ಎಂದೂ ಕೂಡ ಕಿತ್ಕೊಳ್ಳಲ್ಲ. ನಮ್ಮಂತವ್ರು ಅದಕ್ಕೆ ಅಡ್ಡ ಹಾಕ್ತೀವಿ. ಅದಕ್ಕಾಗಿ ಈ ಎಲ್ಲ ಯೋಜನೆಗಳು, ಈ ಯೋಜನೆಗಳನ್ನ ಮಾಡುವಾಗಲೂ ಕೂಡ ಸಾಕಷ್ಟು ಅಡಚಣೆಗಳು ಬರ್ತದೆ. ಪುಣ್ಯಾತ್ಮರು ಒಂದು ತೀರ್ಮಾನವನ್ನ ಮಾಡಿದ್ರು. ಕಾವೇರಿ ಜಲಾನಯನ ಈ ಡಿಸ್ಪ್ಯೂಟ್ ಆಯ್ತಲ್ಲ, ಡಿಸ್ಪ್ಯೂಟ್ ಆಗಿ ಮಧ್ಯಂತರ ವರದಿ ಬಂದ ಮೇಲೆ ಒಂದು ತೀರ್ಮಾನ ಮಾಡಿದ್ರು, ಕಾವೇರಿ ಜಲಾನಯನ ಬದಲು ಯಾವುದೇ ಪ್ರಾಜೆಕ್ಟ್ಗಳನ್ನು ಮಾಡಬಾರ್ದು. ಎಷ್ಟೋ ವರ್ಷಂಗೆ ಬಂತು. ಕೆಲವು ಕಡೆ ರಿಪೇರಿನೂ ಮಾಡಬಾರ್ದು ಅನ್ನೋ ಅಷ್ಟು ಮಟ್ಟಕ್ಕೆ. ನಾನು ಕೇಳಿದೆ, ತಮಿಳ್ನಾಡಿನಲ್ಲಿ ಹೆಂಗೆ ಅಂತ ಕೇಳಿದೆ. ಇಲ್ಲ, ತಮಿಳ್ನಾಡಲ್ಲಿ ಹೊಸ ಹೊಸ ಪ್ರಾಜೆಕ್ಟ್ ಮಾಡ್ತಾ ಇದ್ದಾರೆ. ಯಾಕೆ ಮತ್ತೆ ಅಲ್ಲಿ ಮಾಡ್ತಾರೆ, ನಮ್ಮಲ್ಲಿ ಮಾಡಲ್ಲ? ಅದು ಸಮುದ್ರಕ್ಕೆ ಹೋಗಿ ಸೇರೋ ನೀರು ಕೊನೆ ಭಾಗ, ನಾವೇನು ಹೇಳಕ್ಕಾಗಲ್ಲ. ಅರೇ, ಸಮುದ್ರ ನೀರಿಗೆ ಹೋಗೋಕ್ಕಿಂತ ಮುಂಚೆ ನಮ್ಮಲ್ಲಿ ಬರ್ತದಲ್ಲಪ್ಪ, ನಲ್ಲೇ ಹುಟ್ಟಿದೆಯಲ್ಲ, ನೀರೆಲ್ಲರೂ ಒಂದ್ ಕಡೆ ನಿಲ್ತದ. ಇಲ್ಲಿ ನಾವು ನಮ್ಗೆ ಅಲಾಟ್ ಆದ ನೀರಲ್ಲಿ ನಮ್ಮ ಯೋಜನೆಗಳನ್ನ ಮಾಡೋದಕ್ಕೆ ಏನ್ ತೊಂದರೆ? ನಾನು ನಾರಿಮನ್ ಹತ್ರ ಕೂತ್ಕೊಂಡು ಇದನ್ನೆಲ್ಲವನ್ನು ಕೂಡ ಮಾಡಿ ಅವ್ರ ಕಡೆಯಿಂದನೇ ಆದೇಶ ತಗೊಂಡು ಬಂದೆ. ಪಾಲಿ ನಾರಿಮನ್ ಅವ್ರ ಕಡೆ, ನೀವು ವಿದಿನ್ ದಿ ಅಲೋಕೇಶನ್ ಅಲ್ಲಿ ನಿಮ್ಮ ಯೋಜನೆಗಳನ್ನ ನೀವು ಮಾಡಬಹುದು, ಕುಡಿಯೋ ನೀರಿಗೂ ಮಾಡಬಹುದು, ಇದಕ್ಕೂ ಮಾಡಬಹುದು ಅಂತ ಹೇಳಿ ಸ್ಪಷ್ಟವಾದ ನಿರ್ದೇಶನವನ್ನು ತಗೊಂಡು ಬಂದು, ಆಮೇಲೆ ನಮ್ಮ ತೀರ್ಮಾನಗಳನ್ನು ಮಾಡಿ ಹಣವನ್ನ ಕೊಟ್ಟು ಪ್ರಾರಂಭ ಮಾಡಿದ್ದೇವೆ. ಇವತ್ತು ತುಮಕೂರು ಜಿಲ್ಲೆಯಲ್ಲಿ, ಮಂಡ್ಯ ಜಿಲ್ಲೆಯಲ್ಲಿ, ಹಾಸನ ಜಿಲ್ಲೆಯಲ್ಲಿ, ಆಮೇಲೆ ಚಾಮರಾಜನಗರದಲ್ಲಿ, ಚನ್ನಪಟ್ಟಣನೂ ಅಷ್ಟೇ. ಅದಾಗದಲ್ಲ ಅಂತ ಕೂತಿದ್ರು. ನಮ್ಮ ತಂದೆಯವರು ಬಂದು ಬೈ ಎಲೆಕ್ಷನ್ ಯಾವಾಗ ಬಂದು ಇಲ್ಲಪ್ಪ ಎಲ್ಲ ಮಾಡಿಕೊಡೋಣ ಅಂತ ಹೇಳಿದ್ರಂತೆ. ಅವನು ಯೋಗೇಶ್ ಬಂದ, ನಿಮ್ಮ ತಂದೆ ಹೇಳ್ಯಾರ ನೋಡಪ್ಪ ಅಂತ. ನೀನು ನನ್ನ ಮಗನೇ ಭಾಳ ಬೆರಕಿದ್ಯಾ ನೀನು, ನಮ್ಗೆ ನಮ್ಮ ಕನ್ನಡ ಇಡ್ತೀಯಾ? ಆಯ್ತು ಅಂತ ಹೇಳಿ ಚಾಲೆಂಜ್ ತಗೊಂಡು ಅದನ್ನ ಮಾಡಿದ್ವಿ. ಬಿಡ್ಲಿಲ್ಲ. 98 ಕೆರೆಗಳನ್ನ ತುಂಬಿಸುವಂತ ಕೆಲಸವನ್ನ ಮಾಡಿದ್ವಿ. ಅದಕ್ಕೆ ಫಾರೆಸ್ಟ್ನವ್ರು ಅಡ್ಡ ಬಂದ್ರು. ಸುದೈವ ನೋಡಿ, ಅವನೇ ಫಾರೆಸ್ಟ್ ಮಿನಿಸ್ಟರ್ ಆಗ್ಬಿಟ್ಟ ಯೋಗೇಶ. ನಾನು ಹೇಳಿದೆ, ನೋಡು, ಈಗ ನಿನ್ ಕೈಗಿದೆ, ನೀ ಮಾಡೋದ್ನ, ನಾನು ಮಾಡ್ತೇನೆ, ಅಂದ್ರೆ ಹೆಂಗ್ ಮಾಡ್ಬೇಕು ಅನ್ನೋದು ಹೇಳಿ ನೀನು ಅಂತ. ಕೊನೆಗೆ ಆ ಏರಿಯಾದಲ್ಲಿ ಫಾರೆಸ್ಟ್ ಅಂದ್ರೆ ಅದೇನು ದೊಡ್ಡ ಫಾರೆಸ್ಟ್ ಇರಲಿಲ್ಲ, ಆದ್ರೆ ಅದೆಲ್ಲ ಒಣಗೋಗಿತ್ತು. ಫಾರೆಸ್ಟ್ಗೆ ನೀರನ್ನ ಕೊಡ್ತೀವಿ ಅಂತ ಯೋಜನೆಯನ್ನ ಮಾಡಿ, ಅಲ್ಲಿಂದ ಕೆನಲ್ ಡ್ರಾ ಮಾಡಿ ಫಾರೆಸ್ಟ್ಗೂ ನೀರು ಕೊಟ್ವಿ, ಈ ಯೋಜನೆಗೂ ಕೂಡ ನೀರು ತಗೊಂಡ್ಬಂದ್ವಿ. ಫಾರೆಸ್ಟ್ಗೆ ನೀರು ಕೊಡ್ತೀವಿ ಅಂತೇಳಿ ಇಲ್ಲಿ ಮುಂದೆ ತಗೊಂಡು ಬಂದ್ವಿ. ಆ ಬುದ್ಧಿವಂತಿಕೆ ಏನ್ ಮಾಡಿದ್ವಿ? ಒಂದೊಂದು ಯೋಜನೆಯಲ್ಲಿ ಒಂದೊಂದು ಬುದ್ಧಿವಂತಿಕೆ ಮಾಡಬೇಕಾಗತ್ತೆ. ಅಂದಾಗ ಮಾತ್ರ ಕಠಿಣವಾಗಿರುವಂತಹ ಹಲವಾರು ವರ್ಷದ ಸಮಸ್ಯೆ ಮಾಡಿಟ್ಟಿರ್ತಾರೆ, ಆ ಸಮಸ್ಯೆಗಳನ್ನು ಬಗೆಹರಿಸಬಹುದು.